ನಿಮ್ಮ ಗಂಗಾ ನಟರಾಜ್ ಸುವಿಚಾರ ಚಾನಲಿಂದ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಇವತ್ತೊಂದು ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಹೆಲ್ತ್ ಬೆನಿಫಿಟ್ ಇರೋ ರೆಸಿಪಿ ಅದು. ಶ್ರಾವಣ ಮಾಸ ಶುರುವಾಯಿತು, ಹಬ್ಬಗಳ ಸುರಿಮಳೆ. ಶ್ರಾವಣ ಅಂದ್ರೇ ನಮಗೆ ಪ್ರತಿದಿನವೂ ಹಬ್ಬ ಥರನೇ. ನಾನು ಮಾಡ್ತಾ ಇರೋ ರೆಸಿಪಿ ಬಂದು ವಿಳೆದೆಲೆಯಿಂದ. ವಿಳೆದೆಲೆ ಬಗ್ಗೆ ಸ್ವಲ್ಪ ಮಾತಾಡಿಕೊಂಡು ಆಮೇಲೆ ರೆಸಿಪಿ ಶುರು ಮಾಡೋಣ. ಆ್ಯಕ್ಚುಲಿ ನಮ್ಮಲ್ಲಿ ಹಿಂದೂ ಸಂಪ್ರದಾಯದಲ್ಲಿ ಪ್ರತಿಯೊಂದು ಒಳ್ಳೆಯ ಕೆಲಸಕ್ಕೆ, ಪ್ರತಿಯೊಂದು ಕೆಲಸಕ್ಕೂ ಫಸ್ಟ್ ಬರೋದೇ ನಮ್ಮಲ್ಲಿ ವಿಳೆದೆಲೆ ಅಡಿಕೆ. ತಾಂಬೂಲ ಇಲ್ಲದೆ ನಮ್ಮದು ಯಾವುದೇ ಕೆಲಸ ಕಾರ್ಯ, ದೇವ್ರ ಕೆಲಸ ಇರ್ಬೋದು, ಮನೆಗೆ ಯಾರು ಗೆಸ್ಟ್ ಬಂದರೂ ಅಷ್ಟೇ, ಏನಿಲ್ಲ ಅಂದ್ರೂ ಮುತ್ತೈದೆಯರು ಬಂದರೆ ಎಲೆ ಅಡಿಕೆ, ಒಂದು ಹಣ್ಣು ಇಂಥದ್ದು ಕೊಡದೆ ಕಳಿಸೋದೇ ಇಲ್ಲ. ಅದ್ರ ಜೊತೆಗೆ ನಮ್ಮ ಯಾವುದೇ ದೇವಸ್ಥಾನಕ್ಕೆ ಹೋಗಲಿ, ದೇವ್ರದ್ದು ಏನೇ ಕೆಲಸ ಮನೇಲಿ ಮಾಡಲಿ, ಶುಭ ಸಮಾರಂಭ ಅಂದಿದ ತಕ್ಷಣ ವಿಳೆದೆಲೆ ಬಂದೇ ಬರುತ್ತೆ. ಮದುವೆಗಳಲ್ಲಿ ಪ್ರತಿಯೊಂದಕ್ಕೂ ಅಷ್ಟೇ ವಿಳೆದೆಲೆನೇ ತುಂಬ ಮುಖ್ಯ ಆಗುತ್ತೆ ನಮಗೆ. ಸೊ ಈ ಶ್ರಾವಣ ಮಾಸದಲ್ಲಿ ವಿಳೆದೆಲೆ ಎಲ್ಲ ತುಂಬ ತಂದಿರ್ತೀವಿ ಮನೇಲಿ. ಹಬ್ಬಗಳು ಉಳಿದ್ಬಿಟ್ಟಿರುತ್ತೆ, ಇನ್ನೇನು ವರಮಹಾಲಕ್ಷ್ಮಿ ಬಂತು, ಗೌರಿ ಬಂತು, ತುಂಬ ಉಳಿದ್ಬಿಟ್ಟಿರುತ್ತೆ ವಿಳೆದೆಲೆ. ಸೊ ಅದರಿಂದ ಹಾಗೆ ವೇಸ್ಟ್ ಮಾಡೋ ಬದಲು ಮತ್ತು ನಾವು ಬೇರೆಯವ್ರ ಮನೆಗೆ ಕುಂಕುಮಕ್ಕೆ ಹೋಗಿರ್ತೀವಿ, ಅವ್ರು ಕೊಟ್ಟಿರ್ತಾರೆ, ನಮ್ಮ ಮನೇಲಿ ತಂದಿರೋದಿರುತ್ತೆ, ಅದನ್ನು ಹಾಗೆ ಒಣಗಿಸೋಕ್ಕೆ ಬಿಡೋ ಬದಲು ನಾವು ಅದರಿಂದ ಒಂದು ಡ್ರೈ ಪಾನ್ ಬೀಡ ಮಾಡೋಣ. ಆ್ಯಕ್ಚುಲಿ ಎಲೆ ಅಡಿಕೆ ನಮಗೆ ತುಂಬ ಒಳ್ಳೆಯದು. ಸುಣ್ಣ ಜೊತೆ ತಗೊಳ್ಳೋದ್ರಿಂದ ನಮಗೆ ಕ್ಯಾಲ್ಶಿಯಂ, ಐರನ್ ಎಲ್ಲ ತುಂಬ ಸಿಕ್ಕತ್ತೆ. ಅದರಿಂದ ಹೆಲ್ತ್ ಬೆನಿಫಿಟ್ ತುಂಬ ಇದೆ ವಿಳೆದೆಲೆಯಿಂದ. ಬಟ್ ಈ ನಡುವೆ ಎಲ್ಲರೂ ಬಾಯಿ ಕೆಂಪಾಗತ್ತೆ ಅದು ಇದು ಅಂದ್ಕೊಂಡು ಹಾಕೋತಾ ಇಲ್ಲ ವಿಳೆದೆಲೆನ. ಹಲ್ಲುಜ್ಜಕ್ಕೆಲ್ಲ ಕಷ್ಟ ಆಗುತ್ತೆ, ಅಯ್ಯೋ ಯಾರು ಹಾಕೋತಾರಪ್ಪ ಅದನ್ನು ಅನ್ನೋ ಹಂಗೆ. ಬಟ್ ಈ ಥರ ನೀವು ಮಾಡಿಟ್ರೆ ಎಲ್ಲರೂ ತಿಂತಾರೆ. ಹಂಗಂತ ತುಂಬ ತಿಂದರೆ ಅದು ಅಮೃತನೋ ವಿಷ ಅನ್ನೋಂಗೆ ದಿನಕ್ಕೆ ನೀವು 1-2 ವಿಳೆದೆಲೆ ಅಷ್ಟು ಆರಾಮಾಗಿ ತಿನ್ಬೋದು. ಮತ್ತು ಅದರಿಂದ ನಮಗೆ ಜೀರ್ಣಶಕ್ತಿ ತುಂಬ ಚೆನ್ನಾಗಾಗತ್ತೆ. ಗ್ಯಾಸ್ಟ್ರಿಕ್ ಇದ್ದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕಮ್ಮಿ ಆಗುತ್ತೆ. ಆ್ಯಕ್ಚುಲಿ ಹೆವಿ ಗ್ಯಾಸ್ಟ್ರಿಕ್ ಅಂದ್ಕೊಳ್ಳಿ, ನಿಮಗೆ ಯಾವಾಗಾದರೂ ತುಂಬ ಗ್ಯಾಸ್ಟ್ರಿಕ್ ಇದೆ ಅಂದಾಗ 1 ಅಥವಾ 2 ವಿಳೆದೆಲೆಗೆ 1-2 ಕಾಳು ಮೆಣಸು, ಮತ್ತು ಒಂದು ಸ್ವಲ್ಪ ಸೋಂಪು, ಒಂದು ಸ್ವಲ್ಪ ಓಂಕಾಳು, ಒಂದು ಸ್ವಲ್ಪ ಉಪ್ಪು, ಇದಿಷ್ಟು ಹಾಕ್ಕೊಂಡು ಮಡಿಸ್ಕೊಂಡು ಚೆನ್ನಾಗಿ ಜಗ್ದು ತಿಂದರೆ ಆ್ಯಕ್ಚುಲಿ ಎಷ್ಟು ಬೇಗ ರಿಲೀಫ್ ಆಗುತ್ತೆ ಗೊತ್ತಾ ಗ್ಯಾಸ್ಟ್ರಿಕ್ ಇದರಿಂದ. ಮತ್ತು ನಾನು ಇದಕ್ಕೆ ಕೊಬ್ಬರಿ ಹಾಕಿದ್ದೀನಿ, ಸೋಂಪು ಹಾಕಿದ್ದೀನಿ. ಸೋಂಪು ನಿಮಗೆಲ್ಲ ಗೊತ್ತೇ ಇದೆ, ನಾವು ಹೋಟ್ಲುಗಳಿಗೆ ಹೋದಾಗ ಊಟ ಮಾಡ್ಕೊಂಡು ಹಿಂಗೆ ಆಚೆ ಬರುವಾಗ ಸೋಂಪು ಇಟ್ಟಿರ್ತಾರೆ, ಏನಕ್ಕಂದರೆ ಡೈಜೆಷನ್ ಆಗುತ್ತೆ 1-2 ತುತ್ತು ತಿಂದರೆ ಅಂತ. ಸೊ ಅದಕ್ಕೆ ಅದನ್ನು ಹಾಕಿದ್ದೀನಿ, ಕೊಬ್ಬರಿ ಹಾಕಿದ್ದೀನಿ. ಕೊಬ್ಬರಿಯಲ್ಲೂ ಎಷ್ಟು ಬೆನಿಫಿಟ್ಸ್ ಇದೆ ಗೊತ್ತು. ಖರ್ಜೂರ ಬಳಸಿದ್ದೀನಿ, ಖರ್ಜೂರದಿಂದ ಎಷ್ಟು ಐರನ್ ಸಿಗುತ್ತೆ ಅಂತ ಗೊತ್ತು. ಗಸಗಸೆ, ಹೀಗೆ ಇದರಲ್ಲಿ ಹಾಕಿರೋ ಪ್ರತಿಯೊಂದೂ ತುಂಬ ಒಳ್ಳೆಯದಿದೆ. ಸುಣ್ಣದಿಂದ ಎಷ್ಟು ಕ್ಯಾಲ್ಶಿಯಂ ಸಿಕ್ಕತ್ತೆ. ಎಬವ್ 40 ಆದಮೇಲೆ ಐರನ್ನು, ಕ್ಯಾಲ್ಶಿಯಮು ಎಲ್ಲರಿಗೂ ಕಮ್ಮಿ ಆಗುತ್ತೆ. ಸೊ ಇದನ್ನೆಲ್ಲ ಹಾಕ್ಕೊಳ್ಳೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಮತ್ತು ಚಿಕ್ಕ ಮಕ್ಳಿಗೆ ಕೂಡ ನಾವು ಇದನ್ನು ಕೊಡ್ಬೋದು. ಏನಕ್ಕಂದರೆ ಇದ್ರ ಟೈಮಲ್ಲೆಲ್ಲ ಏನು ಮಕ್ಕಳಿಗೆ ಶೀತ ಎಲ್ಲ ಆಯಿತು ಅಂದರೆ ಒಂದು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಹಂಚ ಮೇಲೆ ನೆತ್ತಿಗೆ ಇಡ್ತಾರೆ ಎಲ್ಲರೂ, ಆವಾಗ ಅದು ಶೀತ ಹೀರ್ಕೊಳ್ಳುತ್ತೆ ಅಂತ. ಆಮೇಲೆ ಇದು ವಿಳೆದೆಲೆ ಬಂದು ಶೀತದ ಕಾಲದಲ್ಲಿ ನಮಗೆ ಹೀಟ್ನ ಜನರೇಟ್ ಮಾಡುತ್ತೆ, ಬೇಸಿಗೆ ಕಾಲದಲ್ಲಿ ತಂಪನ್ನ ಜನರೇಟ್ ಮಾಡುತ್ತೆ. ಸೊ ಬಾಡಿಗೆ ಶೀತನೂ ಆಗಲ್ಲ, ಉಷ್ಣನೂ ಆಗಲ್ಲ. ಹಾಗಂತ ಅತಿಯಾಗೂ ತಗೋಬಾರ್ದು. ಇದನ್ನು 1 ಸ್ಪೂನ್ ತಗೊಂಡ್ರೆ ಸಾಕು ಡ್ರೈ ಬೀಡನ. ಇವಾಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಖರ್ಜೂರ ಬೇಕು, ಒಂದು ಸ್ವಲ್ಪ ಖರ್ಜೂರ ತೊಗೊಂಡಿದ್ದೀನಿ. ಇದು ನಿಮಗೆ ಜೀರಿಗೆ ಪೆಪ್ರಮೆಂಟ್ ಅಂತ ಇದರಲ್ಲೆಲ್ಲ ಸಂಕ್ರಾಂತಿ ಹಬ್ಬದಲ್ಲಿ ಹಾಕಕ್ಕೆ ಸಿಗುತ್ತಲ್ಲ ಅದು. ಸ್ವಲ್ಪ ಒಣ ಕೊಬ್ಬರಿ, ಇದನ್ನು ಹುರ್ಕೊಳ್ಳೋಕ್ಕೆ ವಿಳೆದೆಲೆ ಅದನ್ನೆಲ್ಲ ಹುರ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ತುಪ್ಪ, 1 ಸ್ಪೂನ್ ತುಪ್ಪ ಆದರೆ ಸಾಕು. ಇದು ಬಂದು ವಾಟರ್ ಮೆಲನ್ ಸೀಡ್ಸು, ಇದು ನಿಮ್ಗೆ ಗೊತ್ತು ಹೆಲ್ತ್ಗೆ ಎಷ್ಟು ಒಳ್ಳೆಯದು ಅಂತ ಅದು. ಮತ್ತು ಅಲ್ಲಿ ತೊಗೊಂಡಿರೋದು ಒಂದು 4 ಕಾಳು ಮೆಣಸು, ಒಂದು 4 ಲವಂಗ, ಒಂದು ಸ್ವಲ್ಪ ಓಂಕಾಳು, 1-2 ಏಲಕ್ಕಿ, ಇದಿಷ್ಟು ಬೇಕು. ತಿರ್ಗಿ ಇಲ್ಲಿ ಸ್ವಲ್ಪ ಕಲ್ಸಕ್ಕರೆ ತೊಗೊಂಡಿದ್ದೀನಿ, ಬಿಳಿ ಕಲ್ಸಕ್ಕರೆ, ಅದ್ರ ಕಾಣಿಸ್ತಾ ಇಲ್ಲ, ಸುಣ್ಣ, ಮತ್ತು ಇದು ಬಂದು ಪಂಚಕರ್ಪೂರ, ಮತ್ತು ಸ್ವಲ್ಪ ಗಸಗಸೆ, ಅದು ಅಡಿಕೆ. ನಾನು ತೊಗೊಂಡಿರೋ ಇದೆಲ್ಲನೂ ಒಂದು ಸ್ಪೂನಷ್ಟು ಸೋಂಪಲ್ಲಿ ಇಟ್ಕೊಂಡಿರಲಿಲ್ಲ ನಾನು, ಅದಕ್ಕೆ ಈಗ ತೋರಿಸ್ತಿದ್ದೀನಿ. ನಾನು ತೊಗೊಂಡಿರೋ ವಿಳೆದೆಲೆ ಬಂದು 50 ವಿಳೆದೆಲೆ ತೊಗೊಂಡಿದ್ದೀನಿ. 50 ವಿಳೆದೆಲೆಗೆ ಏನೇನು ಇದಿಷ್ಟು ಐಟಮ್ಸ್ ಬೇಕು. ಇವಾಗ ಅದನ್ನು ಒಂದೊಂದನ್ನೇ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಫಸ್ಟು ವಿಳೆದೆಲೆನ ಹುರ್ಕೊಳ್ಳೋಣ. ವಿಳೆದೆಲೆನ ತೊಳೆದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಾರಕ್ಕಿಟ್ಟಿದ್ದೆ ನೀರೆಲ್ಲ ಒಣಕೊಳ್ಳೋಕ್ಕೆ. ಆಮೇಲೆ ಹಿಂಗೆ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಕಟ್ ಮಾಡೋದೆಲ್ಲ ತೋರಿಸಿಲ್ಲ ನಿಮಗೆ. ಕಟ್ ಮಾಡಿಕೊಂಡ್ರೆ ಆಯ್ತಷ್ಟೇ ಹುರ್ಕೊಳ್ಳೋದು. ಮತ್ತು ಈ 50 ವಿಳೆದೆಲೆಗೆ ಇಷ್ಟು ಸುಣ್ಣ ಹಾಕ್ಕೊಳ್ಳಿ, ಇದಕ್ಕಿಂತ ಜಾಸ್ತಿ ಬೇಡ. ನಾನೀಗ ತೋರಿಸಿದ್ನಲ್ಲ ಅಷ್ಟು, ಒಂದು 1/4 ಸ್ಪೂನ್ ಅದಷ್ಟಿದೆ ಅನಿಸುತ್ತೆ, ಅಷ್ಟು ಹಾಕ್ಕೋಬೇಕು. ನೋಡಿ ಕೆಂಪು ಆಗ್ತಾಯಿದೆ, ಉರಿತಾ ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ನೀಟಾಗಿ ಹುರ್ಕೋಬೇಕು. ವಿಳೆದೆಲೆ
ಎಷ್ಟು ಒಳ್ಳೇದಿದೆ ಅಂತ ಗೊತ್ತು. ಇದ್ರ ಜೊತೆನೆ ಎಲೆ ಜೊತೆನೆ ಸುಣ್ಣ ಮತ್ತು ಕಲ್ಸಕ್ಕರೆ ಎರಡನ್ನೂ ಹಾಕ್ಕೊಂಡು ಹುರ್ಕೋಬೇಕು. ಎರಡನ್ನೂ ಹುರ್ಕೊಂಡು ಆ ಕಡೆ ಎತ್ತಿಟ್ಕೊಂಡಿದ್ದೀನಿ. ಒಂದೊಂದೂ ಸಪ್ರೇಟಾಗಿ ಹುರಿದು ಎತ್ತಿಟ್ಕೊಳ್ಳೋದು. ಸ್ವಲ್ಪ ಗಸಗಸೆ ಹಾಕೋತಿದ್ದೀನಿ. ಗಸಗಸೆನೂ ಹೆಲ್ತಿಗೆ ಎಷ್ಟು ಒಳ್ಳೇದಿದೆ ಅಂತ ನಮಗೆಲ್ಲರಿಗೂ ಗೊತ್ತು. ಅದು ಸ್ವಲ್ಪ ಬಿಸಿಗೆನೆ ಚಟ್ಪಟ ಅಂದ್ಬಿಡುತ್ತೆ. ಅದು ಗಸಗಸೆ ಏನು ಹೆಚ್ಚು ಟೈಮ್ ತೊಗೊಳಲ್ಲ. ಬಟ್ ಎಲ್ಲದನ್ನೂ ಹುರ್ಕೊಳ್ಳುವಾಗ ಫುಲ್ ಸಿಮ್ಮಲ್ಲಿ ಇಟ್ಕೊಂಡೇ ಹುರ್ಕೊಳ್ಳಿ. ಇದ್ರ ಜೊತೆನೆ ಈಗ ನಾವು ಲವಂಗ, ಓಂಕಾಳು ಮತ್ತು ಏಲಕ್ಕಿ, ಮೆಣಸು ಅದನ್ನೆಲ್ಲ ಹಾಕ್ಕೋಬೋದು. ಎಲ್ಲದನ್ನು ಒಂದೇ ಸಲ ಹಾಕ್ಕೊಂಡು ಪುಡಿ ಮಾಡ್ಕೊಂಡ್ರೆ ಆಯಿತು. ಗಸಗಸೆ ಎಲ್ಲ ಪುಡಿನೇ ಆಗಲಿ, ಫುಲ್ ಪೌಡ್ರ್ ಥರನೇ. ಮಿಕ್ಕಿದ್ದೆಲ್ಲ ಸ್ವಲ್ಪ ತರ್ತರಿ ಹಂಗಿದ್ರೆ ಒಳ್ಳೆಯದು. ಚೂರು ಸ್ವಲ್ಪ ತರ್ತರಿ ಹಂಗಷ್ಟೆ ಹಾಕ್ಕೊಂಡು ಇದನ್ನೆಲ್ಲ ನೀಟಾಗಿ ಹುರ್ಕೊಂಡು ಇವಾಗ ಕೊಬ್ಬರಿ ಹಾಕ್ಕೊಂಡೆ. ಕೊಬ್ಬರಿನೂ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ಕೊಬ್ಬರಿ ಮತ್ತು ಖರ್ಜೂರ ಏನಕ್ಕೆ ಅಂದರೆ ಅದು ಮಿಕ್ಸಿಗೆ ಹಾಕೋತೀವಲ್ಲ ಅದಕ್ಕೆ ಸ್ವಲ್ಪ ಮೆತ್ತಗಾಗಲಿ ಅಂತ ಅಷ್ಟೇ. ಕೊಬ್ಬರಿನ ಹುರ್ಕೊಂಡ್ರೆ ಒಂದು 4 ದಿನ ಇರುತ್ತೆ, ಚೆನ್ನಾಗಿರುತ್ತೆ, ಹಾಳಾಗಲ್ಲ ಅಷ್ಟು ಬೇಗ. ಮತ್ತು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು 15-20 ದಿನ ಮೇಲೇನೂ ಇಟ್ಕೋಬೋದು. ನಾನೇನು ಕೆಳಗೆ ಇಟ್ಕೊಳ್ಳಲ್ಲ, ಎಲ್ಲ ಫ್ರಿಜ್ಜಲ್ಲೇ ಇಟ್ಕೊಳ್ಳೋದು. ಎಲ್ಲನೂ ಹುರಿದು ಒಂದಕ್ಕೆ ಹಾಕ್ಕೊಳ್ಳೋದು ಬೇಡ, ಯಾಕಂದರೆ ಒಂದೊಂದು ಸಲ ಮಿಕ್ಸಿಗೆ ಹಾಕ್ಕೋಬೇಕಾಗತ್ತೆ. ಇವಾಗ ಅದೆಲ್ಲ ಹುರಿದಾಯ್ತು. ಅಡಿಕೆ ಕೂಡ ಸ್ವಲ್ಪ ಹುರ್ಕೋಬೇಕು. ಅಡಿಕೆ ಹುರ್ಕೊಂಡಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪನೇ ಅಡಿಕೆ ಅದೆಲ್ಲ. ಇವಾಗ ವಾಟರ್ ಮೆಲನ್ ಸೀಡ್ಸ್ನು ಹಾಕ್ಕೊಂಡು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ರಾಯ್ತು. ಸಿಮ್ಮಲ್ಲೇ ಇದೆ ಫುಲ್ಲು. ಮತ್ತು ಸ್ವಲ್ಪ ಸೋಂಪು ಇಟ್ಕೊಂಡಿದ್ವಲ್ಲ, ಸೋಂಪು ಒಂದು ಸ್ವಲ್ಪ. ಇದೆಲ್ಲ ನಿಮಗೆ ಸುಣ್ಣ ಒಂದು ಅದೇ ಮೆಷರ್ಮೆಂಟ್ ಹಾಕ್ಕೊಳ್ಳಿ. ಮಿಕ್ಕಿದ್ದೆಲ್ಲ ನಿಮ್ಮ ಇಷ್ಟ. ಸುಣ್ಣ ಅಡಿಕೆ ಒಂದು ಅಳತೆ ಹಾಕ್ಕೊಂಡ್ರೆ ಮಿಕ್ಕಿದ್ದನ್ನೆಲ್ಲ ನಾವು ನೋಡಿ ಹಾಕ್ಕೋಬೋದು. ಜಾಸ್ತಿ ಹೆಚ್ಚು ಕಮ್ಮಿ ನಡೆಯುತ್ತೆ ಹಾಕ್ಕೊಂಡ್ರು. ಇದೆಲ್ಲನೂ ಹುರ್ಕೊಂಡು ಒಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಇಲ್ಲಾಂದರೆ ಮುದ್ದೆ ಥರ ಆಗಿಬಿಡುತ್ತೆ, ಚೆನ್ನಾಗಲ್ಲ ಅಲ್ವಾ, ಮಿಕ್ಸಿ ಹಾಳಾಗತ್ತೆ. ಮತ್ತು ಇದಕ್ಕೂ ನೀರು ಬಿದ್ದಂಗೆ ಆಗತ್ತಲ್ವ. ನಾನೆಲ್ಲ ಹುರಿದು ಸಪ್ರೇಟಾಗಿ ಇಟ್ಟಿದ್ದೆ ಹಾಗೆ ಒಂದು ಸ್ವಲ್ಪ ಹೊತ್ತು. ಒಂದು 15-20 ನಿಮಿಷ ಬಿಟ್ಟರೆ ಎಲ್ಲ ತಣ್ಣಗಾಗತ್ತೆ. ಆಮೇಲೆ ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಂಡ್ರೆ ಆಯಿತು. ಈಗ ಹುರಿದು ಆಫ್ ಮಾಡಿದ್ದೀನಿ. ಈಗ ಅದಕ್ಕೊಂದು ಸ್ವಲ್ಪ ಪಚ್ಕರ್ಪೂರ ಇದು ತೋರಿಸಿದೆ ಅಲ್ವಾ ನಿಮಗೆ, ಸ್ವಲ್ಪ ಅಂದರೆ ಸ್ವಲ್ಪನೇ ಹಾಕಿ. ಪಚ್ಕರ್ಪೂರದಲ್ಲೂ ತುಂಬಾ ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ ನೋಡಿ. ಮಿಕ್ಸಿಗೆ ಹಾಕ್ಕೊಂಡ್ಮೇಲೆ ಡ್ರೈ ಪಾನ್ ರೆಡಿಯಾಗಿದೆ. ಜಸ್ಟ್ ತರಕಾರಿ ಮಾಡಿಕೊಂಡೆ ಅಷ್ಟೇ. ಮತ್ತು ಸೀಡ್ಸು ಇದನ್ನೆಲ್ಲ ಮೇಲೇನೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು, ಜೀರಿಗೆ, ಪೆಪ್ರಮೆಂಟು ಮತ್ತು ಸೀಡ್ಸು ಎಲ್ಲ. ಆ್ಯಕ್ಚುಲಿ ನಾವು ಕೆಲವರೆಲ್ಲ ಎಲೆ ಅಡಿಕೆ ಹಾಕ್ಕೊಂಡ್ರೆ ಬಾಯಿ ಕೆಂಪಾಗತ್ತೆ, ಹಲ್ಲುಜ್ಜೋದು ಕಷ್ಟ ಆಗಲ್ಲ ನಮಗೆ ಅಂತೆಲ್ಲ ಅನ್ಕೋತೀವಲ್ವ. ಅವರೆಲ್ಲ ಈ ಥರ ಮಾಡಿಟ್ಕೊಂಡ್ರೆ ಇದನ್ನು ಹಾಕ್ಕೊಳ್ಳೋದ್ರಿಂದ ನಿಮಗೆ ಬಾಯೆಲ್ಲ ಕೆಂಪೆಲ್ಲ ಏನೂ ಆಗಲ್ಲ. ನಮಗೆ ಒಂದು ವಯಸ್ಸಾದಮೇಲೆ ಎಲ್ಲರಿಗೂ ವಯಸ್ಸಾಗ್ತಾ ಬೋನ್ಸ್ ಎಲ್ಲ ವೀಕ್ ಆಗುತ್ತೆ, ಕ್ಯಾಲ್ಶಿಯಮು ಐರನು ಜಾಸ್ತಿ ಬೇಕು ಅಂತ ಹೇಳ್ತೀವಲ್ವ. ಸೊ ಅಂಥವರು ಆರಾಮಾಗಿ ಇಂಥದನ್ನು ಯೂಸ್ ಮಾಡ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಆರೋಗ್ಯನ ನಾವು ಚೆನ್ನಾಗಿ ಕಾಪಾಡ್ಕೋಬೋದು. ಹಾಗಾಗಿ ಇದನ್ನು ಟ್ರೈ ಮಾಡಿ ಒಂದ್ಸಲ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ.